ಹಾಗೆ ಲೈವ್ ಚಾಟ್ನಲ್ಲಿ ಆನ್ಸರ್ ಮಾಡ್ತಾ ಬನ್ನಿ. ಟೈಫಾಯ್ಡ್ ಫೀವರ್ ಈಸ್ ಕಾಸ್ಡ್ ಬೈ ಅಂತ ಕೇಳ್ತಾ ಇದ್ದಾರೆ. ಟೈಫಾಯ್ಡ್ ರೋಗ ಯಾವ ಸೂಕ್ಷ್ಮಾಣು ಜೀವಿಯಿಂದ ಉಂಟಾಗುತ್ತೆ? ವೈರಸ್, ಬ್ಯಾಕ್ಟೀರಿಯಾ, ಫಂಗೈ, ಅಲರ್ಜಿ. ಕಲುಷಿತ ನೀರು, ಕಲುಷಿತ ಆಹಾರದಿಂದ ಉಂಟಾಗುತ್ತೆ. ಕಲುಷಿತ ನೀರು, ಕಲುಷಿತ ಆಹಾರದಿಂದ ಟೈಫಾಯ್ಡ್ ರೋಗ ಉಂಟಾಗ್ತಾ ಇದೆ. ಟೈಫಾಯ್ಡ್ ರೋಗ ಇದೆಯಾ ಇಲ್ವಾ ತಿಳ್ಕೊಳ್ಳೋದಕ್ಕೆ ಯಾವ ಪರೀಕ್ಷೆ ಮಾಡ್ತಾರೆ? ವೈಡಾಲ್ ಟೆಸ್ಟ್ ಮಾಡ್ತಾರೆ. ಧನ್ಯವಾದ. ವೈಡಾಲ್ ಪರೀಕ್ಷೆ ಮಾಡ್ತಾರೆ. ವೈಡಾಲ್ ಟೆಸ್ಟು, ಬ್ಲಡ್ ಟೆಸ್ಟು. ಸಾಲ್ಮೊನೆಲ್ಲಾ ಟೈಫಿ ಅನ್ನುವಂತಹ ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ರೋಗ ಉಂಟಾಗುತ್ತೆ. ಸಾಲ್ಮೊನೆಲ್ಲಾ ಟೈಫಿ ಬ್ಯಾಕ್ಟೀರಿಯಾದಿಂದ ಟೈಫಾಯ್ಡ್ ರೋಗ ಉಂಟಾಗುತ್ತೆ. ಕಂಟಾಮಿನೇಟೆಡ್ ಫುಡ್, ವಾಟರಿಂದ ರೋಗ ಉಂಟಾಗ್ತಾ ಇದೆ. ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಈಸ್ ಕಾಲ್ಡ್. ರಾಡ್ ಆಕಾರದಲ್ಲಿರುವಂತಹ ಬ್ಯಾಕ್ಟೀರಿಯಾವನ್ನ ಏನಂತ ಕರೀತಾರೆ? ಬ್ಯಾಸಿಲಸ್, ಸ್ಪೈರಿಲಮ್, ಕಾಕಸ್, ನನ್ ಅಂತ ಹೇಳ್ತಾ ಇದ್ದಾರೆ. ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ. ಆಂಥ್ರಾಕ್ಸ್ ರೋಗವನ್ನ ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾ ಆಂಥ್ರಾಕ್ಸ್. ಬ್ಯಾಸಿಲಸ್ ಆಂಥ್ರಸಿಸ್ ಆಗಿರುತ್ತೆ. ಬ್ಯಾಸಿಲಸ್ ಆಂಥ್ರಸಿಸ್ ಬ್ಯಾಕ್ಟೀರಿಯಾ ಆಂಥ್ರಾಕ್ಸ್ ರೋಗವನ್ನು ಉಂಟು ಮಾಡುತ್ತೆ. ಬ್ಯಾಸಿಲಸ್ ಅಂದ್ರೆ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಈ ಹಾಲನ್ನ ಮೊಸರಾಗಿ ಕನ್ವರ್ಟ್ ಮಾಡುವ ಬ್ಯಾಕ್ಟೀರಿಯಾ ಇದೆ ಅಲ್ವಾ, ಲ್ಯಾಕ್ಟೋಬ್ಯಾಸಿಲಸ್. ಆ ಬ್ಯಾಸಿಲಸ್ ಅಂದ್ರೆ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಎಕ್ಸಾಂಪಲ್ ತುಂಬಾ ಸಲ ಕೇಳಿದ್ದಾರೆ. ಸ್ಪೈರಿಲಮ್ ಅಂದ್ರೆ ಸ್ಪೈರಲ್, ಸುರುಳಿಯಾಕಾರದ ಬ್ಯಾಕ್ಟೀರಿಯಾ ಆಗಿರುತ್ತೆ. ಸ್ಪೈರಲ್ ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಕಾಕಸ್ ಅಂದ್ರೆ ಸ್ಪೆರಿಕಲ್, ಗೋಳಾಕಾರದ್ದು, ಸ್ಪೆರಿಕಲ್ ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಇನ್ನು ವಿಬ್ರಿಯೋ ಕಾಲರಾ ಇದೆ ಅಲ್ವಾ, ಕಾಲರಾ ರೋಗವನ್ನು ಉಂಟು ಮಾಡೋದು ವಿಬ್ರಿಯೋ ಕಾಲರಾ. ವಿಬ್ರಿಯೋ ಅಂತ ಹೇಳಿದ್ರೆ ಕರ್ವ್ ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ವಿಬ್ರಿಯೋ ಕರ್ವ್ ಶೇಪ್ಡ್ ಬ್ಯಾಕ್ಟೀರಿಯಾ, ಅರ್ಧಚಂದ್ರಾಕೃತಿ ಕರ್ವ್ ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸಸ್ ಈಸ್ ಕಾಸ್ಡ್ ಬೈ ಅ ವೈರಸ್ ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವ ರೋಗ ವೈರಸ್ ಇಂದ ಉಂಟಾಗುತ್ತೆ? ಪೋಲಿಯೋ, ಮಲೇರಿಯಾ, ಹೂಪಿಂಗ್ ಕಾಫ್ ನಾಯಿ ಕೆಮ್ಮು, ರಿಂಗ್ವರ್ಮ್ ಹುಳುಕಡ್ಡಿ. ವೈರಸ್ ಇಂದ ಉಂಟಾಗುವ ರೋಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ನೋಡಿ, SSC ಸೆಕ್ಷನ್ ಆಫೀಸರ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ರಿಂಗ್ ವರ್ಮ್ ಗಜಕರ್ಣ ಅಥವಾ ಹುಳುಕಡ್ಡಿ ಅಂತ ಕರೀತಾರೆ. ಚರ್ಮದಲ್ಲಿ ವೃತ್ತಾಕಾರದಲ್ಲಿ ಸ್ಕಿನ್ ಇನ್ಫೆಕ್ಷನ್ ಆಗಿರುತ್ತೆ. ಚರ್ಮದಲ್ಲಿ ಇನ್ಫೆಕ್ಷನ್, ಸ್ಕಿನ್ ಅಲರ್ಜಿ ಆಗಿರುತ್ತೆ ರಿಂಗ್ ವರ್ಮ್ ಅಂತ ಹೇಳಿದ್ರೆ. ಫಂಗೈ ಶಿಲೀಂಧ್ರದಿಂದ ಉಂಟಾಗ್ತಾ ಇದೆ. ಏನ್ ಹೆಸರು? ಟ್ರೈಕೋಫೈಟಾನ್. ಟ್ರೈಕೋಫೈಟಾನ್ ಫಂಗೈಯಿಂದ ಉಂಟಾಗುತ್ತೆ, ಶಿಲೀಂಧ್ರದಿಂದ ಉಂಟಾಗುತ್ತೆ. ಪೋಲಿಯೋ ರೋಗ, ಪೋಲಿಯೋ ಮೆಲಿಟಸ್ ಅಥವಾ ಎಂಟಿರೋ ವೈರಸ್ ಅಂತ ಕರೀತಾರೆ. ಪೋಲಿಯೋ ಮೆಲಿಟಸ್ ಅಥವಾ ಎಂಟಿರೋ ವೈರಸ್ ಅನ್ನುವಂತಹ ವೈರಸ್ ಇಂದ ಉಂಟಾಗುತ್ತೆ. ಪೋಲಿಯೋ ಮೆಲಿಟಸ್ ಅಥವಾ ಎಂಟಿರೋ ವೈರಸ್ ಇಂದ ಉಂಟಾಗ್ತಾ ಇದೆ. ಮಲೇರಿಯಾ ರೋಗ ಪ್ರೋಟೋಜೋವಾ ಇಂದ ಉಂಟಾಗುವ ರೋಗ. ಪ್ಲಾಸ್ಮೋಡಿಯಂ ವೈವಾಕ್ಸ್ ಪ್ರೋಟೋಜೋವಾದಿಂದ ಮಲೇರಿಯಾ ರೋಗ ಉಂಟಾಗುತ್ತೆ. ಪ್ಲಾಸ್ಮೋಡಿಯಂ ವೈವಾಕ್ಸ್ ಪ್ರೋಟೋಜೋವಾದಿಂದ ಉಂಟಾಗ್ತಾ ಇದೆ. ಇದು ವೆಕ್ಟರ್ ಬಾರ್ನ್ ಡಿಸೀಸ್, ವಾಹಕದ ಮೂಲಕ ಹರಡುವ ರೋಗ ಆಗಿರುತ್ತೆ ಮಲೇರಿಯಾ ರೋಗ. ಹೆಣ್ಣು ಅನಾಫಿಲಿಸ್ ಸೊಳ್ಳೆ ರೋಗ ಬಂದಿರುವ ವ್ಯಕ್ತಿ ಕಚ್ಚಿ ರೋಗ ಬರ್ದೇ ಇರೋನಿಗೆ ಕಚ್ಚಿದಾಗ ರೋಗ ಹರಡುತ್ತೆ. ಫಿಮೇಲ್ ಅನಾಫಿಲಿಸ್ ಮಸ್ಕಿಟೋ ವೆಕ್ಟರ್, ವಾಹಕ ಆಗಿರುತ್ತೆ. ಹೂಪಿಂಗ್ ಕಾಫ್ ನಾಯಿ ಕೆಮ್ಮು ರೋಗವನ್ನ ಪರ್ಟುಸಿಸ್ ಅಂತ ಕೂಡ ಕರೀತಾರೆ. ಪರ್ಟುಸಿಸ್ ಅಂತ. ಹಿಮೋಫಿಲಸ್ ಪರ್ಟುಸಿಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ರೋಗ. ಹಿಮೋಫಿಲಸ್ ಪರ್ಟುಸಿಸ್ ಬ್ಯಾಕ್ಟೀರಿಯಾದಿಂದ ನಾಯಿ ಕೆಮ್ಮು, ಹೂಪಿಂಗ್ ಕಾಫ್ ಉಂಟಾಗ್ತಾ ಇದೆ. ಆಕ್ಸಿಜನ್ ಲಿಬರೇಟೆಡ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಈಸ್ ಕಮಿಂಗ್ ಫ್ರಮ್. ದ್ಯುತಿಸಂಶ್ಲೇಷಣಾ ಕ್ರಿಯೆ ಸಮಯದಲ್ಲಿ ಬಿಡುಗಡೆ ಆಗುವಂತಹ ಆಮ್ಲಜನಕ ಎಲ್ಲಿಂದ ಬರುತ್ತೆ? ಕಾರ್ಬನ್ ಡೈ ಆಕ್ಸೈಡ್, ವಾಟರ್, ಬ್ರೇಕ್ ಡೌನ್ ಆಫ್ ಕ್ಲೋರೋಫಿಲ್, ಅಟ್ಮಾಸ್ಫಿಯರ್ ವಾತಾವರಣ ಅಂತ ಹೇಳ್ತಾ ಇದ್ದಾರೆ. ಸಸ್ಯದ
ಬೇರು ಕಾಂಡ, ಇದನ್ನೆಲ್ಲ ಬೇರು ಕಾಂಡ ಎಲೆಯನ್ನ ಕಾಯಜ ಭಾಗ ಅಂತಾರೆ, ಹೂವನ ಸಂತಾನೋತ್ಪತ್ತಿಯ ಭಾಗ ಅಂತ ಕರೀತಾರೆ. ಎಲೆಗಳನ್ನ ಫುಡ್ ಫ್ಯಾಕ್ಟರಿ ಆಫ್ ದ ಪ್ಲಾಂಟ್, ಆಹಾರ ಉತ್ಪಾದನೆ ಮಾಡುವ ಕಾರ್ಖಾನೆ ಅಂತ ಕರೀತಾರೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಪ್ರಮುಖವಾಗಿ ಎಲೆಯಲ್ಲಿ ನಡೆಯುತ್ತೆ. ಫೋಟೋಸಿಂಥಸಿಸ್ ಎಲೆಯನ್ನ ಹೊರತುಪಡಿಸಿ ಸಸ್ಯದ ಹಸಿರು ರೆಂಬೆ ಕೊಂಬೆ ಕಾಂಡದಲ್ಲೂ ಫೋಟೋಸಿಂಥಸಿಸ್ ನಡೆಯುತ್ತೆ. ಬಟ್ ಪ್ರಮುಖವಾಗಿ ನಡೀತಾ ಇರುವಂಥದ್ದು ಎಲೆಗಳಲ್ಲಿ ಆಗಿರುತ್ತೆ ಫೋಟೋಸಿಂಥಸಿಸ್. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಆಗೋದಕ್ಕೆ ಏನೇನು ಬೇಕು? ವಾತಾವರಣದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಎಲೆಗಳಲ್ಲಿರುವ ಚಿಕ್ಕ ಚಿಕ್ಕ ರಂಧ್ರ, ಪತ್ರರಂಧ್ರದ ಮೂಲಕ ಒಳಗಡೆ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಂತು. ಆಮೇಲೆ ಬೇರಿನಿಂದ ಹೀರಲ್ಪಟ್ಟು ಝೈಲಮ್ನ ಮೂಲಕ ವಾಟರ್ ಬರುತ್ತೆ. ನೆಕ್ಸ್ಟು ಸನ್ಲೈಟ್, ಸೂರ್ಯನ ಬೆಳಕು, ಅದಕ್ಕೆ ದ್ಯುತಿ ಸಂಶ್ಲೇಷಣೆ ಅಂತ ಹೇಳ್ತಾ ಇದ್ದಾರೆ. ಸನ್ಲೈಟ್ ಕ್ಯಾಪ್ಚರ್ ಮಾಡೋ ಕೆಪಾಸಿಟಿ ಕ್ಲೋರೋಫಿಲ್ ಇದೆ, ಪತ್ರ ಹರಿತು. ಈ 4 ಅತಿ ಅವಶ್ಯಕ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಯೋದಕ್ಕೆ. ಏನ್ ಪ್ರೊಡ್ಯೂಸ್ ಆಗುತ್ತೆ? ಗ್ಲೂಕೋಸ್ ಪ್ರೊಡ್ಯೂಸ್ ಆಗಿ ಸ್ಟಾರ್ಚ್ ರೂಪದಲ್ಲಿ ಸ್ಟೋರ್ ಆಗುತ್ತೆ. ಕಾರ್ಬೋಹೈಡ್ರೇಟ್ ಅಂತ ಹೇಳೋಣ, ಕಾರ್ಬೋಹೈಡ್ರೇಟ್ ಪ್ರೊಡ್ಯೂಸ್ ಆಗುತ್ತೆ. ಉಪ ಉತ್ಪನ್ನ ಬೈ ಪ್ರೊಡಕ್ಟು ಆಮ್ಲಜನಕ ವಾತಾವರಣಕ್ಕೆ ಬಿಡುಗಡೆ ಆಗುತ್ತೆ. ಆಕ್ಸಿಜನ್ ಅಟ್ಮಾಸ್ಫಿಯರ್ಗೆ ರಿಲೀಸ್ ಆಗ್ತಾ ಇದೆ. ATPನೇ ಬೇರೆ, ಕಾರ್ಬೋಹೈಡ್ರೇಟೇ ಬೇರೆ. ATP ಕಾರ್ಬೋಹೈಡ್ರೇಟ್ ಜೀರ್ಣ ಆದಾಗ ಬರುತ್ತೆ, ಈಗಲೇ ಬರ್ತಾ ಇಲ್ಲ. ಆಮ್ಲಜನಕ ವಾತಾವರಣಕ್ಕೆ ಬಿಡುಗಡೆ ಆಗ್ತಾ ಇದೆ. ATP ಉತ್ಪಾದನೆ ಆಗೋದು ಮೈಟೋಕಾಂಡ್ರಿಯಾದಲ್ಲಿ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೀತಾ ಇರೋದು ಕ್ಲೋರೋಪ್ಲಾಸ್ಟ್ ಅಲ್ಲಿ. ಕ್ಲೋರೋಪ್ಲಾಸ್ಟ್ ನಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ. ಓಕೆ, ಈ ನೀರಿನ ಕಣ ವಿಭಜನೆ ಆಗುವ ಮೂಲಕ ಆಮ್ಲಜನಕ ಬಿಡುಗಡೆ ಆಗುತ್ತೆ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ 2 ಹಂತದಲ್ಲಿ ನಡೆಯುತ್ತೆ, 2 ಸ್ಟೇಜಸ್ ಅಲ್ಲಿ. ಒಂದು, ಬೆಳಕಿನ ಮೇಲೆ ಅವಲಂಬಿತ ಆಗಿರುವ ಪ್ರಕ್ರಿಯೆ, ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್, ಗ್ರಾಣ ಭಾಗದಲ್ಲಿ. ಇನ್ನೊಂದು ಡಾರ್ಕ್ ರಿಯಾಕ್ಷನ್, ಬೆಳಕಿನ ಮೇಲೆ ಅವಲಂಬಿತ ಆಗಿಲ್ಲದೆ ಇರುವಂತಹ ರಿಯಾಕ್ಷನ್ ಸ್ಟ್ರೋಮಾ ಭಾಗದಲ್ಲಿ ನಡೆಯುತ್ತೆ. ಎರಡೂ ಕೂಡ ಹಗಲು ಹೊತ್ತಿನಲ್ಲೇ ನಡೆಯುತ್ತೆ, ಡೇ ಟೈಮಲ್ಲೇ ನಡೆಯುತ್ತೆ. ಒಂದಕ್ಕೆ ಬೆಳಕು ಬೇಕು, ಇನ್ನೊಂದಕ್ಕೆ ಬೆಳಕು ಬೇಕಾಗಿಲ್ಲ ಅಷ್ಟೇ, ಹೌದಲ್ವಾ? ಹೇಳಕ್ಕಾಗಲ್ಲ ಹಂಗಂತ. ಏನಂತ? ATP ಅಂತ ಹೇಳ್ತೀನಿ ಯಾಕಂತ. ನೀರಿನ ಕಣ ವಿಭಜನೆ ಆಗುವ ಮೂಲಕ ಆಮ್ಲಜನಕ ಬಿಡುಗಡೆ ಆಗ್ತಾ ಇದೆ. ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ನಲ್ಲಿ ನಡೆಯುತ್ತೆ ಈ ಪ್ರಕ್ರಿಯೆ. ನೋಡಿ, ಕನ್ನಡ ಭಾಷೆಯಲ್ಲೇ ಹೇಳ್ತಾ ಇದ್ದೀನಿ, ಬೆಳಕಿನ ಮೇಲೆ ಅವಲಂಬಿತ ಆಗದೆ ಇರುವ, ಹೌದಲ್ಲ? ಕೇಳಿ, 2 ಭಾಷೆಯಲ್ಲಿ ತಿಳ್ಕೊಳ್ಳೋಣ. ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಎಲೆಯಲ್ಲಿ ನಡೆಯುತ್ತಲ್ವಾ, ಎಲೆ ಒಳಗಡೆ ಸಸ್ಯದ ಜೀವಕೋಶದಲ್ಲಿ ಕ್ಲೋರೋಪ್ಲಾಸ್ಟ್ ಅಂತ ಕಂಡುಬರುತ್ತೆ. ಅದು ಕಣದಂಗ, ಜೀವಕೋಶದ ಒಳಗಡೆ ಇರುವಂತಹ ಸೆಲ್ ಆರ್ಗನಲ್ಲು. ಆ ಕ್ಲೋರೋಪ್ಲಾಸ್ಟ್ ಪ್ಲಾಸ್ಟಿಡ್ ನಲ್ಲಿ ಫೋಟೋಸಿಂಥಸಿಸ್ ನಡೀತಾ ಇದೆ. ಅವಾಗ ಕಾರ್ಬೋಹೈಡ್ರೇಟ್ ಪ್ರೊಡ್ಯೂಸ್ ಆಗುತ್ತೆ, ಅದು ಪೋಷಕಾಂಶ. ಪೋಷಕಾಂಶವನ್ನ ಜೀವಿ ತಿಂದಾಗ, ಕನ್ಸ್ಯೂಮ್ ಮಾಡಿದಾಗ ಅದು ಹೋಗ್ಬಿಟ್ಟು ಮೈಟೋಕಾಂಡ್ರಿಯಾದಲ್ಲಿ ಶಕ್ತಿ ಬಿಡುಗಡೆ ಆಗುತ್ತೆ. ಸಸ್ಯ ಫಸ್ಟು ಆಹಾರ ಉತ್ಪಾದನೆ ಮಾಡ್ಕೊಳ್ತು, ಆಮೇಲೆ ಅದನ್ನ ಬಳಕೆ ಮಾಡಿಕೊಂಡು ಶಕ್ತಿ ಉತ್ಪಾದನೆ ಮಾಡ್ಕೊಳ್ಳುತ್ತೆ. ಕಾರ್ಬೋಹೈಡ್ರೇಟ್ ಅಂದ ತಕ್ಷಣ ATP ಅಲ್ಲ, ಕಾರ್ಬೋಹೈಡ್ರೇಟ್ ಇಂದ ATP ಬರುತ್ತೆ. ಎಲ್ಲಿ ಬರುತ್ತೆ? ಮೈಟೋಕಾಂಡ್ರಿಯಾದಲ್ಲಿ. ಅದಕ್ಕೆ ಮೈಟೋಕಾಂಡ್ರಿಯಾ ಏನಂತ ಕರಿತೀರಾ? ಪವರ್ ಹೌಸ್ ಆಫ್ ದ ಸೆಲ್, ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಕರೆಯಲಾಗುತ್ತೆ. ಡಿಫರೆನ್ಸ್ ಇದೆ. ವಾಟ್ ಮೇ ಬಿ ದ ಕಾಸ್ ಆಫ್ ಮಾಲ್ ಫಂಕ್ಷನಿಂಗ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್? ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ಏನ್ ಕಾರಣ ಆಗಿರಬಹುದು? ಅಯೋಡಿನ್ ಕೊರತೆ, ಕಬ್ಬಿಣದ ಕೊರತೆ, ಕ್ಯಾಲ್ಸಿಯಂ ಕೊರತೆ, ವಿಟಮಿನ್ ಸಿ ಕೊರತೆ. ಈ ಕೊರತೆ ಆದ್ರೆ ಥೈರಾಯ್ಡ್ ಗ್ರಂಥಿ ಇನ್ಫ್ಲಮೇಷನ್ ಆಗುತ್ತೆ, ಊತ ಬರುತ್ತೆ. ಥೈರಾಯ್ಡ್ ಗ್ರಂಥಿ ಇನ್ಫ್ಲಮೇಷನ್ ಆಗುತ್ತೆ. ಸರಳಗಳಗಂಡ, ಸಿಂಪಲ್ ಗಾಯ್ಟರ್ ಅಂತ ಕರೀತಾರೆ, ಸಿಂಪಲ್ ಗಾಯ್ಟರ್ ಉಂಟಾಗುತ್ತೆ, ಸರಳಗಳಗಂಡ ಉಂಟಾಗುತ್ತೆ. ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡದೇ ಇರೋದಕ್ಕೆ ಕಾರಣ ಅಯೋಡಿನ್ ಕೊರತೆ ಆಗಿದೆ. ಕರಾವಳಿ ಪ್ರದೇಶದಲ್ಲಿ ಜೀವನ ಮಾಡೋರಿಗೆ ಈ ತೊಂದರೆ ಏನಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಕರಾವಳಿ ಪ್ರದೇಶದಲ್ಲಿ ಜೀವನ ಮಾಡ್ತಿರೋರಿಗೆ ಅಯೋಡಿನ್ ಚೆನ್ನಾಗಿ ಸಿಗುತ್ತೆ ಸಮುದ್ರ ಆಹಾರ, ಸೀ ಫುಡ್ ಇಂದ. ಅದೇ ಬಯಲು ಸೀಮೆ, ಬೆಟ್ಟಗುಡ್ಡ ಪ್ರದೇಶದಲ್ಲಿ ಜೀವನ ಮಾಡ್ತಿರೋರಿಗೆ ಅಯೋಡಿನ್ ಕೊರತೆ ಹೆಚ್ಚಾಗಿ ಕಂಡುಬರಬಹುದು. ಸರಳಗಳಗಂಡ ಉಂಟಾದ್ರೆ ಚಿಕ್ಕ ಮಕ್ಕಳಲ್ಲಿ
ಮೆಂಟಲ್ ಡಿಸಬಿಲಿಟಿ, ಬುದ್ಧಿಮಾಂದ್ಯತೆ ಕೂಡ ಉಂಟಾಗಬಹುದು. ಅದಕ್ಕೆ ಹಂಗಾಗೋದು ಬೇಡ ಅಂದ್ಬಿಟ್ಟು ಉಪ್ಪಿಗೆ ಅಯೋಡಿನನ್ನು ಆ್ಯಡ್ ಮಾಡಿ ಕೊಡ್ತಾರೆ. ಸರಳಗಳಗಂಡ ಆಗೋದು ಬೇಡ ಅಂತ ಉಪ್ಪಿಗೆ ಪೊಟ್ಯಾಷಿಯಂ ಅಯೋಡೇಟ್ ರೂಪದಲ್ಲಿ ಎಕ್ಸಾಂಪಲ್ ಕೇಳ್ತಾರೆ. ಪೊಟ್ಯಾಷಿಯಂ ಅಯೋಡೇಟ್ ರೂಪದಲ್ಲಿ ಉಪ್ಪಿಗೆ ಅಯೋಡಿನನ್ನು ಆ್ಯಡ್ ಮಾಡಿ ಕೊಡಲಾಗುತ್ತೆ. ಅದಕ್ಕೆ ಉಪ್ಪಿನ ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ ಏನಂತ, ಅಯೋಡೀಕರಿಸಿದ ಉಪ್ಪು, ಅಯೋಡೈಸ್ಡ್ ಸಾಲ್ಟ್ ಅಂತ ಅಯೋಡಿನನ್ನು ಸಪ್ರೇಟಾಗಿ ಆ್ಯಡ್ ಮಾಡಿ ಕೊಡ್ತಾ ಇದ್ದಾರೆ ಸೋಡಿಯಂ ಕ್ಲೋರೈಡ್ಗೆ. ಕಬ್ಬಿಣದ ಕೊರತೆಯಿಂದ ಅನಿಮಿಯಾ, ರಕ್ತಹೀನತೆ ಉಂಟಾಗುತ್ತೆ. ಕ್ಯಾಲ್ಸಿಯಂ ಕೊರತೆಯಿಂದ ಮೂಳೆ ವೀಕ್ ಆಗುತ್ತೆ, ಪೋರಸ್ ಆಗುತ್ತೆ, ಆಸ್ಟಿಯೋಪೋರೋಸಿಸ್ ಅಂತ ಕರೀತಾರೆ. ಆಸ್ಟಿಯೋ ಮೂಳೆ, ಪೋರೋಸಿಸ್ ಟೊಳ್ಳಾಗುತ್ತೆ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗುತ್ತೆ. ಸೈಲರ್ಸ್ ಡಿಸೀಸ್, ನಾವಿಕರ ರೋಗ ಅಂತ ಕೂಡ ಕರೀತಾರೆ. ವಿಚ್ ಈಸ್ ದ ಗ್ಲ್ಯಾಂಡ್ ದಟ್ ಹೋಲ್ಡ್ಸ್ ಬಾಡೀಸ್ ಥರ್ಮೋಸ್ಟಾಟ್? ಮನುಷ್ಯನ ದೇಹದ ತಾಪಮಾನ ನಿಯಂತ್ರಣ ಮಾಡುವ ಗ್ರಂಥಿ ಯಾವುದು ಅಂತ ಕೇಳ್ತಾ ಇದ್ದಾರೆ. ಪೀನಿಯಲ್, ಪಿಟ್ಯುಟರಿ, ಥೈರಾಯ್ಡ್, ಹೈಪೋಥಲಾಮಸ್. ಮನುಷ್ಯನ ದೇಹದ ತಾಪಮಾನ ನಿಯಂತ್ರಣ ಮಾಡುವಂತಹ ಗ್ರಂಥಿ ಯಾವುದಾಗಿದೆ? 2 ಟೈಪ್ಸ್ ಆಫ್ ಗ್ಲ್ಯಾಂಡ್ಸ್ ಇದೆ. ಒಂದು ನಾಳೀಯ ಗ್ರಂಥಿ, ಡಕ್ಟ್ ಇರೋ ಗ್ಲ್ಯಾಂಡ್, ನಾಳ ಹೊಂದಿರುವ ಗ್ರಂಥಿ. ಎಕ್ಸೋಕ್ರೀನ್ ಗ್ಲ್ಯಾಂಡ್ ಅಂತ ಕರೀತಾರೆ ಅದಕ್ಕೆ. ಸ್ವೆಟ್ ಗ್ಲ್ಯಾಂಡು, ಮ್ಯೂಕಸ್ ಗ್ಲ್ಯಾಂಡು, ಆಯಿಲ್ ಸೆಕ್ರೀಟ್ ಮಾಡೋ ಗ್ಲ್ಯಾಂಡ್ಸು, ಇದೆಲ್ಲ ಎಕ್ಸೋಕ್ರೀನ್ ಗ್ಲ್ಯಾಂಡ್, ನಾಳೀಯ ಗ್ರಂಥಿಗಳು. ಲಿವರ್, ಯಕೃತ್ತು, ಇದೆಲ್ಲ ನಾಳೀಯ ಗ್ರಂಥಿಗಳು. ಇನ್ನು ಹಾರ್ಮೋನ್ ಸೆಕ್ರೀಟ್ ಮಾಡುವಂತಹ, ಹಾರ್ಮೋನು ಕೆಮಿಕಲ್ ಮೆಸೆಂಜರ್ ಆಫ್ ಹ್ಯೂಮನ್ ಬಾಡಿ ಅಂತ ಕೂಡ ಕರೀತಾರೆ. ರಾಸಾಯನಿಕ ಸಂದೇಶ ವಾಹಕ ಅಂತ ಹಾರ್ಮೋನನ್ನು. ಆ ಹಾರ್ಮೋನ್ ಸೆಕ್ರೀಟ್ ಮಾಡ್ತಾವಲ್ವಾ, ಆ ವಿಶೇಷ ಗ್ರಂಥಿಗಳನ್ನ ಅಂತಃಸ್ರಾವಕ ಗ್ರಂಥಿ, ಎಂಡೋಕ್ರೀನ್ ಗ್ಲ್ಯಾಂಡ್ ಅಂತ ಕರೀತಾರೆ. ಈ ಕೊಟ್ರ ಆಪ್ಷನ್ ಎಲ್ಲ ಕೂಡ ಎಂಡೋಕ್ರೀನ್ ಗ್ಲ್ಯಾಂಡ್, ಅಂತಃಸ್ರಾವಕ ಗ್ರಂಥಿಗಳು ಆಗಿರುತ್ತೆ. ನಿರ್ನಾಳ ಗ್ರಂಥಿ ಅಂತ ಕೂಡ ಕರೀತಾರೆ. ಡಕ್ಟಲೆಸ್ ಗ್ಲ್ಯಾಂಡ್ಸ್ ಆಗಿರುತ್ತೆ. ಪೀನಿಯಲ್ ಗ್ರಂಥಿ ಮನುಷ್ಯನ ದೇಹದ ಅತಿ ಚಿಕ್ಕ ಗ್ರಂಥಿ, ಸ್ಮಾಲೆಸ್ಟ್ ಗ್ಲ್ಯಾಂಡ್ ಆಗಿರುತ್ತೆ. ಸ್ಲೀಪ್ ಸೈಕಲ್ ಕಂಟ್ರೋಲ್ ಮಾಡುತ್ತೆ. 10 ಗಂಟೆ ಆಯ್ತು ನಿಂತ ಬರುತ್ತೆ ಅಂತಿರಲ್ಲ, ಸ್ಲೀಪ್ ಸೈಕಲ್ ಕಂಟ್ರೋಲ್ ಮಾಡುತ್ತೆ. ಪಿಟ್ಯುಟರಿ ಗ್ಲ್ಯಾಂಡು ಬ್ರೈನಲ್ಲಿ ಕಂಡು ಬರುತ್ತೆ. ಪೀನಿಯಲ್, ಪಿಟ್ಯುಟರಿ, ಹೈಪೋಥಾಲಮಸ್ 3 ಕೂಡ. ಪಿಟ್ಯುಟರಿ ಬೇರೆ ಗ್ರಂಥಿಗಳ ಕಾರ್ಯಚಟುವಟಿಕೆಯನ್ನು ಸಹ ನಿಯಂತ್ರಣ ಮಾಡ್ತಾ ಇರೋದ್ರಿಂದ ಮಾಸ್ಟರ್ ಕಂಟ್ರೋಲ್ ಗ್ಲ್ಯಾಂಡ್ ಅಂತ ಕರೀತಾರೆ. ಮಾಸ್ಟರ್ ಕಂಟ್ರೋಲ್ ಗ್ರಂಥಿ ಅಂತ ಕರೆಯಲಾಗುತ್ತೆ. ಹಾಗೂ ಪಿಟ್ಯುಟರಿ ಗ್ಲ್ಯಾಂಡು ಗ್ರೋತ್ ಹಾರ್ಮೋನ್ ಸೆಕ್ರೀಟ್ ಮಾಡಿ ಬೆಳವಣಿಗೆಯನ್ನು ನಿಯಂತ್ರಣ ಮಾಡುತ್ತೆ, ಗ್ರೋತನ್ನು ಕಂಟ್ರೋಲ್ ಮಾಡ್ತಾ ಇದೆ. ಥೈರಾಯ್ಡ್ ಗ್ಲ್ಯಾಂಡು ರೇಟ್ ಆಫ್ ಕ್ಯಾಲೋರಿ ಬರ್ನ್ ಆಗುವ ದರವನ್ನು ನಿಯಂತ್ರಣ ಮಾಡುತ್ತೆ. ಹಾರ್ಟ್ ಬೀಟ್ನ ಅಫೆಕ್ಟ್ ಮಾಡುತ್ತೆ, ಕಂಟ್ರೋಲ್ ಅಲ್ಲ, ಪರಿಣಾಮ ಬೀರುತ್ತೆ. ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೀಟ್ ಮಾಡ್ತಾ ಇದೆ. ಹೈಪೋಥಲಾಮಸ್ ಇದು ಕೂಡ ಬ್ರೈನಲ್ಲಿ ಕಂಡು ಬರುತ್ತೆ. ಥೈರಾಯ್ಡ್ ಗ್ರಂಥಿಯ ಕಾರ್ಯಚಟುವಟಿಕೆಯನ್ನು ಕಂಟ್ರೋಲ್ ಮಾಡ್ತಾ ಇರೋದಕ್ಕೆ ಮಾಸ್ಟರ್ ಸ್ವಿಚ್ ಅಂತ ಕರೀತಾರೆ, ಅಥವಾ ಮಾಸ್ಟರ್ ಆಫ್ ದ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕೂಡ ಕರೆಯಲಾಗುತ್ತೆ. ಮಾಸ್ಟರ್ ಆಫ್ ದ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕೂಡ ಕರೆಯಲಾಗುತ್ತೆ. ಹೈಪೋಥಲಾಮಸ್ ಮನುಷ್ಯನ ದೇಹದ ತಾಪಮಾನ ನಿಯಂತ್ರಣ ಮಾಡುವ ಗ್ರಂಥಿ. ಸೆಕೆ ಆದ್ರೆ ಬೆವರು ಬರುತ್ತೆ, ಆ ಸ್ವೆಟ್ ಆವಿಯಾಗಿ ಹೋಗ್ಬೇಕಾದ್ರೆ ಕೂಲಿಂಗ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಆ ಥರ ಬಾಡಿ ಟೆಂಪರೇಚರ್ ಕಂಟ್ರೋಲ್ ಮಾಡ್ತಾ ಇದೆ ಹೈಪೋಥಲಾಮಸ್. In which part of the eye lies the pigment that decides the color of the eye of a person? ಕಣ್ಣೆಷ್ಟು ಕಪ್ಪುಗಿದೆ, ಬ್ರೌನ್ ಇದೆ, ಬ್ಲೂ ಇದೆ, ಗ್ರೀನ್ ಇದೆ ಅಂತಿರ್ತೀರಲ್ವಾ, ಆ ಬಣ್ಣ ಹೊಂದಿರುವ ಕಣ್ಣಿನ ಭಾಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕಲರ್ಡ್ ಪಾರ್ಟ್ ಆಫ್ ಹ್ಯೂಮನ್ ಐ, ಕಾರ್ನಿಯಾ, ಕೊರಾಯ್ಡ್, ಐರಿಸ್, ವಿಟ್ರಿಯಸ್ ಬಾಡಿ ಅಂತ ಹೇಳ್ತಾ ಇದ್ದಾರೆ. ಯಾವುದಾಗಿರುತ್ತೆ? ಬಣ್ಣ ಹೊಂದಿರುವ ಕಣ್ಣಿನ ಭಾಗ ಯಾವುದು ಆಗಿದೆ ಅಂತ ಕೇಳ್ತಾ ಇದ್ದಾರೆ. Colored part of human eye. ಐ ಟ್ರಾನ್ಸ್ಪ್ಲಾಂಟೇಷನ್ ಕಣ್ಣಿನ ಕಸಿ ಅಂತ ಹೇಳಿದ್ರೆ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟೇಷನ್ ಆಗಿರುತ್ತೆ. ಟ್ರಾನ್ಸ್ಪರೆಂಟ್ ಪಾರದರ್ಶಕವಾಗಿರುವ ಕಣ್ಣಿನ ಹೊರಪದರ, ಮ್ಯಾಕ್ಸಿಮಮ್ ರಿಫ್ರಾಕ್ಷನ್ ವಕ್ರೀಭವನ ಇಲ್ಲಾಗುತ್ತೆ. ಯಾವುದೇ ರಕ್ತನಾಳ ಇಲ್ಲದೆ ಇರೋದ್ರಿಂದ, ಯಾವುದೇ ಬ್ಲಡ್ ವೆಸಲ್ಸ್ ಇಲ್ಲದೆ ಇರೋದ್ರಿಂದ ಐ ಟ್ರಾನ್ಸ್ಪ್ಲಾಂಟೇಷನ್ ಸುಲಭ ಆಗುತ್ತೆ ಕಾರ್ನಿಯಾಯಿಂದ. ಇನ್ನು ಕೊರಾಯ್ಡ್ ಕೋಟು ಕಣ್ಣಿನ ಹಿಂಭಾಗದ ಕವರಿಂಗ್ ಲೇಯರ್ ಆಗಿರುತ್ತೆ. ಐರಿಸು ಬಣ್ಣ ಹೊಂದಿರುವ ಕಣ್ಣಿನ ಭಾಗ. ಡಾರ್ಕ್ ಮಸ್ಕ್ಯುಲರ್ ಡಯಾಫ್ರಾಮ್ ಅಂತ ಕರೀತಾರೆ ಐರಿಸನ್ನ. ಡಾರ್ಕ್ ಮಸ್ಕ್ಯುಲರ್ ಡಯಾಫ್ರಾಮ್ ಕಣ್ಣಿನ ಒಳಗಡೆ ಬೆಳಕು ಹೋಗೋದಕ್ಕೆ ಇರುವ ಪ್ಯಾಸೇಜ್ ಪ್ಯೂಪಿಲ್ ಅಂತ.
ಆ ಪ್ಯೂಪಿಲ್ ಸೈಜನ್ನು ನಿಯಂತ್ರಣ ಮಾಡುತ್ತೆ ಐರಿಸ್. ಆ ಪ್ಯೂಪಿಲ್ ಸೈಜನ್ನು ನಿಯಂತ್ರಣ ಮಾಡ್ತಾ ಇದೆ ಐರಿಸ್. ಕಲರ್ಡ್ ಪಾರ್ಟ್ ಆಫ್ ಹ್ಯೂಮನ್ ಐ ಆಗಿರುತ್ತೆ. ಆ ಕಣ್ಣಿಗೆ ಬಣ್ಣ ನೀಡುವ ವರ್ಣಕ ಯಾವುದು ಅಂತ ಕೇಳಿದ್ರೆ ಮೆಲನಿನ್ ಆಗಿದೆ. ನಮ್ಮ ಚರ್ಮಕ್ಕೆ ಬಣ್ಣ ನೀಡುವ ವರ್ಣಕ ಇದೆ ಅಲ್ವಾ, ಸ್ಕಿನ್ನಿಗೆ ಕಲರ್ ಕೊಡುವಂಥ ಪಿಗ್ಮೆಂಟ್, ಅದೇ ಪಿಗ್ಮೆಂಟ್ ಐರಿಸ್ಗೆ ಕೂಡ ಬಣ್ಣ ಕೊಡ್ತಾ ಇದೆ. ಪಿಗ್ಮೆಂಟೇಷನ್ ಜಾಸ್ತಿ ಇದ್ರೆ ಡಾರ್ಕ್ ಕಲರ್ ಇರುತ್ತೆ, ಪಿಗ್ಮೆಂಟೇಷನ್ ಕಮ್ಮಿ ಇದ್ರೆ ಲೈಟ್ ಕಲರ್ ಕಂಡುಬರುತ್ತೆ. ಐಸ್ ಆಫ್ ಪೊಟ್ಯಾಟೊ ಆರ್ ಯೂಸ್ಫುಲ್ ಫಾರ್. ಆಲೂಗೆಡ್ಡೆಯ ಕಣ್ಣಿನ ಭಾಗ ಯಾವುದಕ್ಕೆ ಉಪಯುಕ್ತ ಆಗಿದೆ? ನ್ಯೂಟ್ರಿಷನ್ ಪೋಷಣೆ, ರೆಸ್ಪಿರೇಷನ್ ಉಸಿರಾಟ, ರಿಪ್ರೊಡಕ್ಷನ್ ಸಂತಾನೋತ್ಪತ್ತಿ, ವೆಜಿಟೇಟಿವ್ ಪ್ರಾಪಗೇಷನ್ ಕಾಯಜ ಪ್ರಸರಣ ಅಂತ ಹೇಳ್ತಾ ಇದ್ದಾರೆ. ಯಾವುದು ಹೆಚ್ಚು ಸೂಕ್ತವಾಗಿರೋ ಉತ್ತರ ಇದೆ ನೋಡಿ, ಜಾಸ್ತಿ ಸೂಟಬಲ್ ಆಗಿರೋ ಆನ್ಸರ್. ಸ್ವೀಟ್ ತಿಂದ ಆಸ್ಮಾಸಿಸ್ ಆಗ್ತಾ ಇದೆ. ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋಯರ್ ಕಾನ್ಸಂಟ್ರೇಷನ್ ಇರೋ ಕಡೆಗೆ ನೀರಿನ ಕಣಗಳ ಚಲನೆ. ಓಕೆ, ವೆಜಿಟೇಟಿವ್ ಪ್ರಾಪಗೇಷನ್ ಕಾಯಜ ಪ್ರಸರಣ. ಹೋದ್ವಾರ ಸಂತೆನಲ್ಲಿ ಆಲೂಗೆಡ್ಡೆ ತಗೊಂಬಂದು ಇಟ್ಟಿದ್ರಿ, ಪಲ್ಯನೇ ಮಾಡಲಿಲ್ಲ. ಏನಾಯ್ತು? ಆಲೂಗೆಡ್ಡೆಯಲ್ಲೆಲ್ಲ ಮೊಳಕೆ ಬಂದಿದೆ, ಹೊಸ ಗಿಡ ಹುಟ್ಟೋದಕ್ಕೆ ಮೊಳಕೆ ಬಂದಿದೆ. ಐಪಾರ್ಟ್ ಕಣ್ಣಿನ ಭಾಗ ಅಂತ ಕರೀತಾರೆ, ಹೌದಲ್ವಾ? ಆಲೂಗೆಡ್ಡೆಯಲ್ಲಿ ಮೊಳಕೆ ಬಂದಿರುತ್ತೆ. ಸರ್ ಅದು ರೀಪ್ರೊಡಕ್ಷನ್ ಸಂತಾನೋತ್ಪತ್ತಿ ಅಲ್ವಾ? ಹೌದು, ರೀಪ್ರೊಡಕ್ಷನ್ ಸಂತಾನೋತ್ಪತ್ತಿ. ಸಂತಾನೋತ್ಪತ್ತಿಯಲ್ಲಿ ಎರಡು ವಿಧ ಇದೆ. ಒಂದು ಸೆಕ್ಷುಯಲ್ ಮೋಡ್ ಆಫ್ ರಿಪ್ರೊಡಕ್ಷನ್, ಲೈಂಗಿಕ ಸಂತಾನೋತ್ಪತ್ತಿ. ಇನ್ನೊಂದು ಎಸೆಕ್ಷುಯಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್, ಅಲೈಂಗಿಕ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಪುರುಷ ಲಿಂಗಾಣು ಸ್ತ್ರೀಲಿಂಗಾಣು ಜೊತೆಯಲ್ಲಿ ಸೇರ್ಕೊಂಡು ಯುಗ್ಮಜ ಸೀಡ್ ಫಾರ್ಮೇಶನ್ ಆಗಬೇಕು. ಬೀಜ ಫಾರ್ಮೇಶನ್ ಆದ್ರೆ ಲೈಂಗಿಕ ಸಂತಾನೋತ್ಪತ್ತಿ. ಇಲ್ಲಿ ಸಸ್ಯದ ಕಾಯಜ ಭಾಗದಿಂದ ಹೊಸ ಗಿಡ ಹುಟ್ಟುತ್ತಾ ಇರೋದು ಕಾಯಜ ಪ್ರಸರಣ ಆಗಿರುತ್ತೆ. ಎಸೆಕ್ಷುಯಲ್ ಮೆಥಡ್ ಆಫ್ ರಿಪ್ರೊಡಕ್ಷನ್ ಆಗಿದೆ, ಅಲೈಂಗಿಕ ಸಂತಾನೋತ್ಪತ್ತಿ ಆಗಿರುತ್ತೆ. ಲಿಸ್ಟ್ 1 ಅನ್ನ ಲಿಸ್ಟ್ 2 ಜೊತೆ ಮ್ಯಾಚ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಯಾವುದು ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ನೋಡಿ. ಡೈಮಂಡ್ ವಜ್ರ, ಸ್ಯಾಂಡ್ ಮರಳು, ರೂಬಿ ಮಾರ್ಬಲ್, ಕ್ಯಾಲ್ಸಿಯಂ ಅಲ್ಯೂಮಿನಿಯಂ ಸಿಲಿಕಾ ಕಾರ್ಬನ್, ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಡೈಮಂಡ್ ಕಾರ್ಬನಿನ ಅಲೋಟ್ರೋಪ, ಕಾರ್ಬನಿನ ಬಹುರೂಪ, ಅದೆಲ್ಲರಿಗೂ ಗೊತ್ತಿರುತ್ತೆ ಅಂತ 4 ಆಪ್ಷನ್ ಡೈಮಂಡ್ ಕೊಟ್ಬಿಟ್ಟಿದ್ದಾರೆ, ಹೌದಲ್ವಾ? ನೆಕ್ಸ್ಟ್ ಸ್ಯಾಂಡ್ ಮರಳು, ಏನ್ ಕಂಡು ಬರುತ್ತಾ? ಮರಳಲ್ಲಿ ಸಿಲಿಕಾ ಅಂಶ ಕಂಡುಬರುತ್ತೆ, ಸಿಲಿಕಾ ಅಂಶ ಕಂಡುಬರುತ್ತೆ, B3. ನೆಕ್ಸ್ಟು ಮಿಕ್ಕಿರೋದೆಲ್ಲ ನೋಡೋ ಅವಶ್ಯಕತೆನೇ ಇಲ್ಲ, B3 ಒಂದೇ ಆಪ್ಷನ್ ಇರೋದು, ಆನ್ಸರ್ ಮಾಡಬಹುದು. ಬಟ್ ನಾವು ತಿಳ್ಕೊಳ್ಳೋಣ. ರೂಬಿ ಹಾಗೂ ಸ್ಯಾಫೈರ್, ಮಾಣಿಕ್ಯ ಹಾಗೂ ನೀಲಮಣಿ ಅಂತ ಕರೀತಾರೆ. ಇಲ್ಲಿ ಅಲ್ಯೂಮಿನಿಯಂ ಆಕ್ಸೈಡ್ ಕಂಡುಬರುತ್ತೆ, ಅಲ್ಯೂಮಿನಿಯಂ ಕಂಡುಬರುತ್ತೆ ಸ್ಯಾಫೈರ್ ಮತ್ತು ರೂಬಿನಲ್ಲಿ. ಇನ್ನು ಮಾರ್ಬಲ್ ಕ್ಯಾಲ್ಸಿಯಂ ಅಂಶವನ್ನು ಹೊಂದಿದೆ, ಮಾರ್ಬಲ್ ಕ್ಯಾಲ್ಸಿಯಮನ್ನು ಹೊಂದಿರುತ್ತೆ. ಓಕೆ, ದ ಬ್ರಾಂಚ್ ಆಫ್ ಬಯಾಲಜಿ ಡೀಲಿಂಗ್ ವಿತ್ ದ ಸ್ಟಡಿ ಆಫ್ ಸೆಲ್ ಈಸ್ ನೋನ್ ಆಸ್. ಜೀವಕೋಶದ ಬಗೆಗೆ ಅಧ್ಯಯನ ಮಾಡುವಂತಹ ಜೀವಶಾಸ್ತ್ರದ ವಿಭಾಗ ಸೈಟಾಲಜಿ, ಹಿಸ್ಟಾಲಜಿ, ಸೈಕಾಲಜಿ, ಫಿಸಿಯಾಲಜಿ. ಕನ್ನಡದಲ್ಲಿ ಅವರೇ ಉತ್ತರ ಕೊಟ್ಬಿಟ್ಟಿದ್ದಾರೆ, ಸುಲಭ. ಜೀವಕೋಶದ ಬಗೆಗೆ ಅಧ್ಯಯನ ಮಾಡುವಂತಹ ಜೀವಶಾಸ್ತ್ರದ ವಿಭಾಗ ಜೀವಕೋಶ ಶಾಸ್ತ್ರ, ಸೈಟಾಲಜಿ ಆಗಿರುತ್ತೆ. ಸ್ಟಡಿ ಆಫ್ ಸೆಲ್ ಸೈಟಾಲಜಿ ಆಗಿರುತ್ತೆ. ಹಿಸ್ಟಾಲಜಿ ಅಂದ್ರೆ ಅಂಗಾಂಶಗಳ ಬಗೆಗಿನ ಅಧ್ಯಯನ, ಟಿಶ್ಯೂ ಬಗ್ಗೆ ಸ್ಟಡಿ ಮಾಡುವಂಥದ್ದು ಹಿಸ್ಟಾಲಜಿ ಆಗಿರುತ್ತೆ, ಅಂಗಾಂಶಗಳ ಬಗೆಗಿನ ಅಧ್ಯಯನ. ಸೈಕಾಲಜಿ ಮನೋವಿಜ್ಞಾನ, ಅದರ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಫಿಸಿಯಾಲಜಿ ದೇಹದ ಅಂಗಾಂಗಗಳ ಬಗೆಗೆ ಅಧ್ಯಯನ ಮಾಡೋದು. ದ ಎನ್ಸೈಮ್ ದಟ್ ಈಸ್ ಪ್ರೆಸೆಂಟ್ ಇನ್ ದ ಸಲೈವಾ ಆಫ್ ಮ್ಯಾನ್ ಈಸ್. ಮನುಷ್ಯನ ಲಾಲಾರಸದಲ್ಲಿ ಯಾವ ಕಿಣ್ವ ಕಂಡುಬರುತ್ತೆ? ಎನ್ಸೈಮ್ ಯಾವುದಿದೆ? ಪೆಪ್ಸಿನ್, ರೆನಿನ್, ಅಮೈಲೇಸ್, ಟ್ರಿಪ್ಸಿನ್. ಲಾಲಾರಸ, ಸಲೈವಾ. ಡೈಜೆಷನ್ ಆಫ್ ಹ್ಯೂಮನ್ ಬೀಯಿಂಗ್, ಮನುಷ್ಯನಲ್ಲಿ ಆಹಾರ ಜೀರ್ಣಕ್ರಿಯೆ ನೋಡಿದ್ರೆ, ಆಹಾರ ಕನ್ಸ್ಯೂಮ್ ಮಾಡ್ತಾ ಇದ್ದೀರಲ್ವಾ, ಫಸ್ಟ್ ಸ್ಟೇಜ್ ಆಫ್ ಡೈಜೆಷನ್, ಜೀರ್ಣಕ್ರಿಯೆಯ ಮೊದಲ ಹಂತ ಬಾಯಲ್ಲಿ ಶುರು ಆಗುತ್ತೆ. ಏನಾಗುತ್ತೆ? ಡೈಜೆಷನ್ ಅಂದ್ರೆ
ಸಂಕೀರ್ಣವಾಗಿರುವ ಪೋಷಕಾಂಶ ಸರಳ ಪೋಷಕಾಂಶವಾಗಿ ಡಿವೈಡ್ ಆಗೋದು. ಕಾಂಪ್ಲೆಕ್ಸ್ ನ್ಯೂಟ್ರಿಯೆಂಟು ಸಿಂಪಲ್ ನ್ಯೂಟ್ರಿಯೆಂಟ್ ಆಗಿ ಡಿವೈಡ್ ಆಗೋದು ಆಗಿರುತ್ತೆ ಡೈಜೆಷನ್ ಅಂತ ಹೇಳಿದ್ರೆ. ಇಲ್ಲಿ ಸ್ಟಾರ್ಚ್ ಪಿಷ್ಟ, ನೀವು ತಿಂತಾ ಇರೋ ಆಹಾರದಲ್ಲಿರುವಂಥ ಸ್ಟಾರ್ಚ್ ಪಿಷ್ಟ ಸಲೈವಾದಲ್ಲಿರುವಂತಹ ಅಮೈಲೇಸ್ ಕಿಣ್ವದ ಸಹಾಯದಿಂದ ಮಾಲ್ಟೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಟಾರ್ಚ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದ ಅಮೈಲೇಸ್ ಕಿಣ್ವ, ಸಲೈವರಿ ಅಮೈಲೇಸ್ ಅಂತ ಕರೀತಾರೆ. ಪೆಪ್ಸಿನ್ ಹೊಟ್ಟೆಲ್ ಕಂಡು ಬರುತ್ತೆ, ಸ್ಟೊಮಕ್ ಅಲ್ಲಿ. ಪ್ರೋಟೀನನ್ನ ಪಾಲಿಪೆಪ್ಟೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ರೆನಿನ್ ಕಿಣ್ವ, ಮಿಲ್ಕ್ ಅನ್ನ ಕರ್ಡ ಕನ್ವರ್ಟ್ ಮಾಡುತ್ತೆ, ಹಾಲನ್ನ ಮೊಸರ ಕನ್ವರ್ಟ್ ಮಾಡುತ್ತೆ. ಟ್ರಿಪ್ಸಿನ್ ಪ್ರೋಟೀನನ್ನ ಸರಳ ರೂಪಕ್ಕೆ ಕನ್ವರ್ಟ್ ಮಾಡ್ತಾ ಇದೆ, ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರಳಲ್ಲಿ ಕಂಡುಬರುತ್ತೆ. ಪೆಪ್ಸಿನ್ ರೆನಿನ್ ಸ್ಟೊಮಕ್ ಅಲ್ಲಿ ಕಂಡುಬರುತ್ತೆ. ರೆನಿನ್ನು ಚಿಕ್ಕ ಮಕ್ಕಳಲ್ಲಿ ಆಕ್ಟಿವ್ ಆಗಿರುತ್ತೆ, ವಯಸ್ಕರಲ್ಲಿ ಇನ್ಆಕ್ಟಿವ್ ಇರುತ್ತೆ. ಬ್ಲಡ್ ಕ್ಯಾನ್ಸರ್ ಈಸ್ ಅದರ್ವೈಸ್ ಕಾಲ್ಡ್ ಆಸ್, ರಕ್ತ ಕ್ಯಾನ್ಸರ್ ಅನ್ನ ಏನಂತ ಕೂಡ ಕರೀತಾರೆ? ಅನಿಮಿಯಾ, ಪಾಲಿಸಿಥೇಮಿಯಾ, ಲ್ಯೂಕೋಪೇನಿಯಾ, ಲ್ಯುಕೇಮಿಯಾ. ಬ್ಲಡ್ ಕ್ಯಾನ್ಸರ್ ಅಂದ್ರೆ ರಕ್ತದಲ್ಲಿ ಬಿಳಿ ರಕ್ತ ಕಣಗಳ ಪ್ರಮಾಣ ಅಬ್ನಾರ್ಮಲ್ ಆಗಿ ಜಾಸ್ತಿ ಆಗೋದು. ತುಂಬಾ ಬಿಳಿ ರಕ್ತ ಕಣಗಳ ಪ್ರಮಾಣ ಅನ್ಕಂಟ್ರೋಲ್ ಆಗಿ ಹೆಚ್ಚಾಗುವಂಥದ್ದು ಆಗಿರುತ್ತೆ ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ರೆ. ಅನಿಮಿಯಾ ರಕ್ತಹೀನತೆ, ಕಬ್ಬಿಣದ ಕೊರತೆಯಿಂದ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಪ್ರಮಾಣ ಕಡಿಮೆ ಆಗೋದು ಆಗಿರುತ್ತೆ. RBC ಕೌಂಟ್ ಕಮ್ಮಿ ಆಗಿರುತ್ತೆ, ರಕ್ತಹೀನತೆ ಅಂತ ಕರೀತಾರೆ. ಪಾಲಿಸಿಥೇಮಿಯಾ ಅಂದ್ರೆ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಪ್ರಮಾಣ ಹೆಚ್ಚಾಗೋದು, ಜಾಸ್ತಿ ಆಗೋದು. RBC ಕೌಂಟು ಬ್ಲಡ್ ಅಲ್ಲಿ ಜಾಸ್ತಿ ಆದ್ರೆ ಏನಾಗುತ್ತೆ? ರಕ್ತ ಗಟ್ಟಿ ಆಗುತ್ತೆ, ವಿಸ್ಕಾಸಿಟಿ ಸ್ನಿಗ್ಧತೆ ಜಾಸ್ತಿ ಆಗುತ್ತೆ. ಅವಾಗ ರಕ್ತದ ಹರಿವು ನಿಧಾನ ಆಗುತ್ತೆ, ಸ್ಲೋ ಆಗುತ್ತೆ. ಬಟರ್ ಫ್ರೂಟ್ ಜ್ಯೂಸು ಏನಿಷ್ಟು ಗಟ್ಟಿಗೆ ಮಾಡಿಬಿಟ್ಟಿದ್ದಾರೆ, ಸ್ಟ್ರಾಲ್ ಬರ್ತಾನೆ ಇಲ್ಲ ಅಂತೀರಾ, ಹೌದಾನೆ? ಮಜ್ಜಿಗೆ ಈಸಿಯಾಗಿ ಬಂತು ಅಂತೀರಾ, ಹೌದಲ್ವಾ? ವಿಸ್ಕಾಸಿಟಿ ಸ್ನಿಗ್ಧತೆ, ಜೇನುತುಪ್ಪ ನಿಧಾನಕ್ಕೆ ಫ್ಲೋ ಆಗುತ್ತೆ, ನೀರು ಬೇಗ ಫ್ಲೋ ಆಗುತ್ತೆ, ಹೌದಲ್ವಾ? ಹಾಗೆ ಪಾಲಿಸಿಥೆಮಿಯಾ ಆದ್ರೆ ಕೆಂಪು ರಕ್ತ ಕಣಗಳ ಪ್ರಮಾಣ ಹೆಚ್ಚಾಗಿ ರಕ್ತದಲ್ಲಿ ವಿಸ್ಕಾಸಿಟಿ ಜಾಸ್ತಿಯಾಗಿ ಹರಿವು ನಿಧಾನ ಆಗುತ್ತೆ, ಅವಾಗಲೂ ಸುಸ್ತು ನಿಶಕ್ತಿ ಆಗುತ್ತೆ. ಲ್ಯೂಕೋಪೇನಿಯಾ ಅಂದ್ರೆ ರಕ್ತದಲ್ಲಿ ಬಿಳಿ ರಕ್ತ ಕಣಗಳ ಪ್ರಮಾಣ ಕಡಿಮೆ ಆಗಿರೋದು, ಆವಾಗ ಇಮ್ಯುನಿಟಿ ವೀಕ್ ಆಗಿಬಿಡುತ್ತೆ, ರೋಗಗಳೆಲ್ಲ ಬರ್ತವೆ. WBC ಕೌಂಟ್ ಕಮ್ಮಿ ಆಗಿರುವಂಥದ್ದು ಲ್ಯೂಕೋಪೇನಿಯಾ ಆಗಿರುತ್ತೆ. ಲ್ಯುಕೇಮಿಯಾ ಅಂದ್ರೆ ಬ್ಲಡ್ ಕ್ಯಾನ್ಸರು. ಈ ಬಂಧನ ಫಿಲ್ಮ್ ನೋಡಿರ್ತೀರಾ ಹಾಗೂ ಹಲವಾರು ಫಿಲ್ಮಲ್ಲಿ ಕೇಳಿರ್ತೀರಾ. ಲ್ಯುಕೇಮಿಯಾ ಅಂದ್ರೆ ಬ್ಲಡ್ ಕ್ಯಾನ್ಸರ್ ಆಗಿರುತ್ತೆ. ಬಿಳಿ ರಕ್ತ ಕಣಗಳ ಪ್ರಮಾಣ ಅಬ್ನಾರ್ಮಲ್ ಆಗಿ ಜಾಸ್ತಿ ಆಗಿರುವಂಥದ್ದು ಲ್ಯುಕೇಮಿಯಾ. ಈ ಕೆಳಗಿನವುಗಳಲ್ಲಿ ಯಾವುದು ನಿಜವಾದ ಮೀನು ಅಲ್ಲ? ವಿಚ್ ಒನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟ್ರೂ ಫಿಶ್ ಅಂತ ಕೇಳ್ತಾ ಇದ್ದಾರೆ. ಸಿಲ್ವರ್ ಫಿಶ್, ಸಾಫಿಶ್, ಹ್ಯಾಮರ್ ಫಿಶ್, ಸಕರ್ ಫಿಶ್. ಪೀಸಸ್ ಮೀನುಗಳ ಅಡಿಯಲ್ಲಿ ಬರಲ್ಲ, ಆರ್ಥ್ರೋಪೋಡ ಅಡಿಯಲ್ಲಿ ಬರುತ್ತೆ, ಹಾಗಾಗಿ ಫಿಶ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಗರಗಸದ ರೀತಿಯ ಮೂತಿಯನ್ನ ಹೊಂದಿರುವಂತಹ ಈ ಮೀನು ಸಾಫಿಶ್ ಅಂತ ಕರೀತಾರೆ. ಹಂಗಂತ ಮೀನಿದೆ, ಗರಗಸದ ರೀತಿಯ ಮೂತಿಯದ್ದಿದೆ. ಸುತ್ತಿಗೆಯ ತರ ತಲೆ ಹೊಂದಿರೋದು ಹ್ಯಾಮರ್ ಫಿಶ್, ಅದು ಇದೆ, ಸುತ್ತಿಗೆ ತರ ತಲೆ ಹೊಂದಿರೋದು. ಇನ್ನ ಸ್ವಿಮ್ಮಿಂಗ್ ಪೂಲಲ್ಲಿ ಇಟ್ಟಿದ್ರೆ ಗೋಡೆಗೆ ಅಂಟ್ಕೊಂಡಿರುತ್ತೆ, ಬಂಡೆಗಳಿಗೆ ಅಂಟ್ಕೊಂಡಿರುತ್ತೆ, ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರೆ ಆ ಗಾಜಿಗೆ ಅಂಟ್ಕೊಂಡಿರುತ್ತೆ, ಅಕ್ವೇರಿಯಂನಲ್ಲಿ. ಇದು ಸಕರ್ ಫಿಶ್, ಪಾಚಿ ತಿನ್ಕೊಂಡು ಜೀವನ ಮಾಡ್ಕೊಂಡಿರುತ್ತೆ. ಸಕರ್ ಫಿಶ್, ಆ ಸಕರ್ ಫಿಶ್ ಕೂಡ ಇದೆ, ಸಕ್ ಮಾಡುವಂಥದ್ದು ಇದೆ. ಇನ್ನ ಸಿಲ್ವರ್ ಫಿಶ್, ಸರ್ ಹೋಟೆಲ್ಗೆ ಹೋದಾಗ ಮೊನ್ನೆ ಒಂದು ಪ್ಲೇಟ್ ಸಿಲ್ವರ್ ಫಿಶ್ ತಗೊಂಡಿದ್ದೆ, ಚಿಕ್ಕದು ಚೆನ್ನಾಗಿತ್ತು ಅಂತೀರಲ್ವಾ? ಆ ಸಿಲ್ವರ್ ಫಿಶ್ ಬೇರೆ. ಲೋಕಲಲ್ಲಿ ಕೆಲವು ಚಿಕ್ಕ ಮೀನು ನೋಡೋಕ್ಕೆ ಹೊಳಿತಾ ಚೆನ್ನಾಗಿರುತ್ತೆ, ಅದನ್ನು ಸಿಲ್ವರ್ ಫಿಶ್ ಅಂತ ಕರೀತಾರೆ. ದಟ್ ಈಸ್ ಡಿಫರೆಂಟು. ಈ ಸಿಲ್ವರ್ ಫಿಶ್ ಏನಪ್ಪ ಅಂತ ಹೇಳಿದ್ರೆ ಇದು ಮೀನಲ್ಲ, ಫಿಶ್ ಅಲ್ಲ. ಪೇಪರ್ ತಿನ್ನುವಂತಹ, ತುಂಬ ದಿನ ಏನಾದರೂ ಲಗೇಜ್ ಸ್ಟೋರ್ ಮಾಡಿದ್ರೆ ಅಂತ ಕಡೆ ಕಂಡುಬರುವಂತಹ ಒಂದು ಹುಳ ಆಗಿರುತ್ತೆ, ಸಕರ್ ಫಿಶ್ ಅಂತ ಹೇಳ್ಬಿಟ್ಟು. ಎಲ್ಲ ಬುಕ್ಕು ಇಂಪಾರ್ಟೆಂಟ್ ಅಂತ ಓದಕ್ಕೆ ಶುರು ಮಾಡಿದಾಗ ಜೋಡಿಸ್ಕೊಂಡು ಇಟ್ಕೊಂಡಿರ್ತೀರ ಅಲ್ವಾ? ಇಂಪಾರ್ಟೆಂಟ್ ಸ್ವಲ್ಪ ಓದ್ಕೊಳ್ತೀರ, ಮಿಕ್ಕಿದೆಲ್ಲ ಅಲ್ಲೇ ಉಳ್ಕೊಂಡಿರುತ್ತೆ.
ಯಾವುದಾದ್ರೂ ಅಪರೂಪ ಫ್ರೀ ಇದ್ದಾಗ ಕ್ಲೀನ್ ಮಾಡ್ತೀರಲ್ವಾ, ಅವಾಗ ಈ ಹುಳ ಕಂಡುಬರುತ್ತೆ. ಇದು ಆರ್ಥ್ರೋಪೋಡಾ, ಸಂಧಿಪದಿ ಆಗಿರುತ್ತೆ, ಕೀಟ ಇನ್ಸೆಕ್ಟ್ ಆಗಿರುತ್ತೆ. ಸಿಲ್ವರ್ ಫಿಶ್ ಫಿಶ್ ಅಲ್ಲ, ಮೀನಲ್ಲ, ಇದು ಪೀಸಸ್ ಅಡಿಯಲ್ಲಿ ಬರೋದಿಲ್ಲ. ಟ್ರಿಪಲ್ ವ್ಯಾಕ್ಸಿನ್ ಈಸ್ ಅಡ್ಮಿನಿಸ್ಟರ್ಡ್ ಟು ಎ ನ್ಯೂ ಬಾರ್ನ್ ಚೈಲ್ಡ್ ಟು ಇಮ್ಯುನೈಸ್ ಇಟ್ ಅಗೇನ್ಸ್ಟ್. ನವಜಾತ ಶಿಶುವಿಗೆ ಯಾವ ರೋಗಗಳ ವಿರುದ್ಧ ರಕ್ಷಣೆ ನೀಡೋದಕ್ಕೆ ಟ್ರಿಪಲ್ ಆಂಟಿಜನ್ ಅನ್ನುವಂಥ ಲಸಿಕೆಯನ್ನು ನೀಡಲಾಗುತ್ತೆ. ಹೂಪಿಂಗ್ ಕಾಫ್, ಟೆಟನಸ್, ಮೀಸಲ್ಸ್, ದಡಾರ. ಹೂಪಿಂಗ್ ಕಾಫ್ ನಾಯಿ ಕೆಮ್ಮು, ಟೆಟನಸ್ ಧನುರ್ವಾಯು, ಡಿಪ್ತೀರಿಯಾ ಗಂಟಲಮಾರಿ. ಟೆಟನಸ್ ಧನುರ್ವಾಯು, ಡಿಪ್ತೀರಿಯಾ ಗಂಟಲಮಾರಿ, ಮೀಸಲ್ಸ್, ದಡಾರ, ರುಬೆಲ್ಲಾ. ಟೆಟನಸ್ ಧನುರ್ವಾಯು, ಡಿಪ್ತೀರಿಯಾ ಗಂಟಲಮಾರಿ, ಸ್ಮಾಲ್ ಪಾಕ್ಸ್, ರುಬೆಲ್ಲಾ ಅಂತ ಹೇಳ್ತಾ ಇದ್ದಾರೆ. 3 ಬ್ಯಾಕ್ಟೀರಿಯಾ ಇಂದ ಉಂಟಾಗುವ ರೋಗಗಳ ವಿರುದ್ಧ ಒಂದೇ ಲಸಿಕೆ. 3 ಬ್ಯಾಕ್ಟೀರಿಯಲ್ ಡಿಸೀಸ್ನ ವಿರುದ್ಧ ಒಂದೇ ಲಸಿಕೆ. ಇದನ್ನ ಟ್ರಿಪಲ್ ಆಂಟಿಜನ್ ಅಂತಾರೆ, DPT ವ್ಯಾಕ್ಸಿನ್ ಅಂತಾರೆ, ಅಥವಾ DTP3 ಅಂತ ಕರೀತಾರೆ. ಟ್ರಿಪಲ್ ಆಂಟಿಜನ್ ಅಂತ ಕರೆಯಲಾಗುತ್ತೆ. ಟ್ರಿಪಲ್ ಆಂಟಿಜನ್. ಮೀಸಲ್ಸ್, ದಡಾರ, ಪ್ಯಾರಾಮಿಕ್ಸೋ ವೈರಸ್ ಇಂದ ಬರುತ್ತೆ. ರುಬೆಲ್ಲಾ ವೈರಸ್ ಇಂದ ಬರುತ್ತೆ. ಸ್ಮಾಲ್ ಪಾಕ್ಸ್ ಪಾಕ್ಸ್ ವೈರಸ್ ಇಂದ ಬರುತ್ತೆ. ಓಕೆನಾ? ಆದರೆ ಆಪ್ಷನ್ ಬಿ ನಲ್ಲಿರುವಂತಹ ಎಲ್ಲ ರೋಗಗಳು ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಹೂಪಿಂಗ್ ಕಾಫ್ ನಾಯಿ ಕೆಮ್ಮು ರೋಗವನ್ನ ಪರ್ಟುಸಿಸ್ ಅಂತ ಕರೀತಾರೆ. ಡಿಪ್ತೀರಿಯಾ ಗಂಟಲಮಾರಿ, ಕೊರಿನಿ ಬ್ಯಾಕ್ಟೀರಿಯಂ ಡಿಪ್ತೀರಿಯಾ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಕೊರಿನಿ ಬ್ಯಾಕ್ಟೀರಿಯಂ ಡಿಪ್ತೀರಿಯಾದಿಂದ. ಪರ್ಟುಸಿಸ್ ಹಿಮೋಫಿಲಸ್ ಪರ್ಟುಸಿಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಇನ್ನು ಟೆಟನಸ್ ಧನುರ್ವಾಯು ಕ್ಲಾಸ್ಟ್ರೀಡಿಯಂ ಟೆಟನಿ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಕ್ಲಾಸ್ಟ್ರೀಡಿಯಂ ಟೆಟನಿ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಈ ಡಿಪ್ತೀರಿಯಾ, ಪರ್ಟುಸಿಸ್, ಟೆಟನಸ್ 3 ರೋಗ ಬರಬಾರ್ದು ಅಂತ ಒಂದೇ ಲಸಿಕೆ ನೀಡಲಾಗುತ್ತೆ. DPT ವ್ಯಾಕ್ಸಿನ್ ಆಗಿದೆ, DPT ಲಸಿಕೆ ಆಗಿರುತ್ತೆ. 3 ಬ್ಯಾಕ್ಟೀರಿಯಲ್ ಡಿಸೀಸಸ್. Which one of the following can be synthesized by liver? ಮನುಷ್ಯನ ಯಕೃತ್ತಿನಲ್ಲಿ ಯಾವ ವಿಟಮಿನ್ ಅನ್ನ ಉತ್ಪಾದನೆ ಆಗುತ್ತೆ? A, E, D, K. ಆಪ್ಷನಲ್ ಕೊಟ್ಟಿರುವ ಎಲ್ಲಾ ವಿಟಮಿನ್ಸು ಕೊಬ್ಬಲ್ ಕರಗೋದು, ಫ್ಯಾಟ್ ಸಾಲ್ಯುಬಲ್ ಆಗಿದೆ. ವಾಟರ್ ಸಾಲ್ಯುಬಲ್ ವಿಟಮಿನ್ ಯಾವುದಪ್ಪ ಅಂತ ಕೇಳಿದ್ರೆ B and C. B and C ನೀರಲ್ಲಿ ಕರಗುವಂತಹ ವಿಟಮಿನ್ಗಳು ಆಗಿರುತ್ತೆ, ವಾಟರ್ ಸಾಲ್ಯುಬಲ್ ವಿಟಮಿನ್ಗಳು ಆಗಿರುತ್ತೆ. ವಿಟಮಿನ್ ಎ ರಾಸಾಯನಿಕ ಹೆಸರು ರೆಟಿನಾಲ್. ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್, ಇರುಳುಗುರುಡತನ ಉಂಟಾಗುತ್ತೆ. ವಿಟಮಿನ್ ಇ ರಾಸಾಯನಿಕ ಹೆಸರು ಟೋಕೋಫೆರಾಲ್ ಆಗಿದೆ. ಕೊರತೆಯಿಂದ ಬಂಜತನ, ಇನ್ಫರ್ಟಿಲಿಟಿ ಉಂಟಾಗುತ್ತೆ. ವಿಟಮಿನ್ ಡಿ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ಕೊರತೆಯಿಂದ ರಿಕೆಟ್ಸ್ ರೋಗ ಉಂಟಾಗುತ್ತೆ, ಮೂಳೆ ವೀಕ್ ಆಗೋದು, ಬೆಂಡ್ ಆಗೋದು. ವಿಟಮಿನ್ ಕೆ ರಾಸಾಯನಿಕ ಹೆಸರು ಪೈಲೋಕ್ವಿನಿನ್. ಕೊರತೆಯಿಂದ ರಕ್ತ ಹೆಪ್ಪುಗಟ್ಟಲ್ಲ, ಬ್ಲಡ್ ಕ್ಲಾಟ್ ಆಗೋದಿಲ್ಲ, ಪೈಲೋಕ್ವಿನಿನ್ ಆಗಿರುತ್ತೆ. ವಿಟಮಿನ್ ಕೆ ಸಂಶ್ಲೇಷಣೆ ಆಗುತ್ತೆ, ವಿಟಮಿನ್ ಕೆ ಸಿಂಥಸಿಸ್ ಆಗುತ್ತೆ. ಮನುಷ್ಯನ ದೇಹದ ಅತಿ ದೊಡ್ಡ ಗ್ರಂಥಿ ಲಿವರ್ನಲ್ಲಿ, ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಗಿದೆ ಲಿವರ್. ಎಕ್ಸೋಕ್ರೀನ್ ಗ್ಲ್ಯಾಂಡ್ ನಾಡಿಯ ಗ್ರಂಥಿ ಆಗಿರುತ್ತೆ. ಡೈಜೆಷನ್ ಟೈಮ್ನಲ್ಲಿ ಪಿತ್ತರಸ ಪ್ರೊಡ್ಯೂಸ್ ಮಾಡುತ್ತೆ, ಬೈಲ್ ಜ್ಯೂಸ್ ಅನ್ನ, ಅದಕ್ಕೆ ಪಿತ್ತ ಜನಕಾಂಗ ಅಂತ ಕೂಡ ಕರೀತಾರೆ ಲಿವರ್ ಅನ್ನ. The language used in writing the scientific name of animals is. ಜೀವಿಗಳಿಗೆ ವೈಜ್ಞಾನಿಕ ಹೆಸರನ್ನ ಇಡೋದಕ್ಕೆ ಯಾವ ಭಾಷೆ ಬಳಕೆ ಮಾಡಲಾಗಿದೆ? ಫ್ರೆಂಚು, ಲ್ಯಾಟಿನ್ನು, ಜರ್ಮನ್ನು, ಡಚ್ ಅಂತ ಹೇಳ್ತಾ ಇದ್ದಾರೆ. ವೈಜ್ಞಾನಿಕ ಹೆಸರನ್ನ ಬರೆಯಲು ಬಳಸುವಂತಹ ಭಾಷೆ ಗ್ರೀಕ್ ಅಥವಾ ಲ್ಯಾಟಿನ್ ಬಳಕೆ ಮಾಡಲಾಗತ್ತೆ. ಗ್ರೀಕ್ ಅಥವಾ ಲ್ಯಾಟಿನ್ ಭಾಷೆ ಬಳಕೆ ಮಾಡಲಾಗತ್ತೆ. ಯಾರು ವೈಜ್ಞಾನಿಕವಾಗಿ ಜೀವಿಗಳಿಗೆ ಹೆಸರಿಡೋದನ್ನು ತಿಳಿಸ್ಕೊಟ್ಟಿದ್ದು? ಇದನ್ನ ದ್ವಿನಾಮ ಪದ್ಧತಿ, ಬೈನಾಮಿಯಲ್ ನಾಮಿಕ್ಲೇಚರ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾವು ಹೋಮೋ ಸೇಪಿಯನ್ಸ್, ಹೌದಲ್ವಾ? ಹೋಮೋ ಅಂದ್ರೆ ನಮ್ಮ ಜೀನಸ್ ಜಾತಿಯ ಹೆಸರು, ಸೇಪಿಯನ್ಸ್ ಅಂದ್ರೆ ನಮ್ಮ ಸ್ಪೀಶೀಸ್ ಪ್ರಭೇದದ ಹೆಸರು. ನಾವು ಹೋಮೋ ಸೇಪಿಯನ್ಸ್ ಆಗಿರ್ತೀವಿ, ಹೋಮೋ ಸೇಪಿಯನ್ಸ್ ಆಗಿರ್ತೀವಿ. ಜೀನಸ್ ಹೋಮೋ, ಸ್ಪೀಶೀಸ್ ಸೇಪಿಯನ್ಸ್ ಆಗಿರುತ್ತೆ.
ಬೈನಾಮಿಯಲ್ ನಾಮಿನ್ಕ್ಯುಲೇಚರ್ ಅಂತ ಕರೀತಾರೆ. ದ್ವಿನಾಮ ಪದ್ಧತಿ, ಎರಡು ನಾಮ ಎರಡು ಹೆಸರಿದೆ ಅಲ್ವಾ, ಹೋಮೋ ಒಂದು ಸೇಪಿಯನ್ ಒಂದು, ಅದಕ್ಕೆ ಬೈನಾಮಿಯಲ್ ನಾಮಿನ್ಕ್ಯುಲೇಚರ್ ಅಂತ ಕರೆಯಲಾಗುತ್ತೆ. ನಮ್ಮ ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಕರೋಲಸ್ ಲೀನಿಯಸ್ ಅಂತ. ಇವರ ಫಸ್ಟ್ ಟೈಮು ಕಿಂಗ್ಡಮ್ಗಳ ರೂಪದಲ್ಲಿ ಜೀವಿಗಳನ್ನ ವರ್ಗೀಕರಣ ಮಾಡೋದಕ್ಕೆ ತಿಳಿಸ್ಕೊಟ್ಟಿದ್ದು. ಅನಿಮಲ್ ಕಿಂಗ್ಡಮ್ ಮತ್ತೆ ಪ್ಲಾಂಟ್ ಕಿಂಗ್ಡಮ್ ಅಂತ ಮಾಡಿರ್ತಾರೆ ಇವರು. ಅದಾದ್ಮೇಲೆ ಪ್ರೋಟಿಸ್ಟಾ, ಮೊನರಾ, ಮೈಕೋಟಾ ಸಾಮ್ರಾಜ್ಯಗಳು ಬರುತ್ತೆ. ಇವತ್ತು ಒಟ್ಟು 5 ಕಿಂಗ್ಡಮ್ಸ್ ಆಫ್ ಕ್ಲಾಸಿಫಿಕೇಶನ್ ಇದೆ. ಕರೋಲಸ್ ಲೀನಿಯಸ್ ಫಾದರ್ ಆಫ್ ಮಾಡರ್ನ್ ಟ್ಯಾಕ್ಸಾನಮಿ ಹಾಗೂ ಬೈನಾಮಿಯಲ್ ನಾಮಿನ್ಕ್ಯುಲೇಚರ್ ತಿಳಿಸ್ಕೊಟ್ಟಿದ್ದು ಇವರೇ ಆಗಿರ್ತಾರೆ, ಕಂಡುಹಿಡಿದಿತ್ತು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಯೂಸ್ಡ್ ಟು ರಿಮೂವ್ ರಸ್ಟ್ ಸ್ಟೈನ್ಸ್ ಆನ್ ಕ್ಲಾತ್? ಬಟ್ಟೆಯಲ್ಲಿನ ತುಕ್ಕಿನ ಕಳೆಗಳನ್ನು ತೆಗೆಯೋದಕ್ಕೆ ಏನನ್ನ ಬಳಕೆ ಮಾಡಲಾಗುತ್ತೆ? ಸೀಮೆ ಎಣ್ಣೆ, ಸುಣ್ಣ, ಆಕ್ಸಾಲಿಕ್ ಆಸಿಡ್ ದ್ರಾವಣ, ಪೆಟ್ರೋಲ್ ಅಂತ ಹೇಳ್ತಾ ಇದ್ದಾರೆ ಬಟ್ಟೆಯಲ್ಲಿನ ತುಕ್ಕಿನ ಕಲೆಯನ್ನ ತೆಗೆಯೋದಕ್ಕೆ. ರಸ್ಟ್ ಸ್ಟೈನ್ಸ್ ರಿಮೂವ್ ಮಾಡೋದಕ್ಕೆ ಏನನ್ನ ಬಳಕೆ ಮಾಡಲಾಗುತ್ತೆ ತುಕ್ಕಿನ ಕಲೆಯನ್ನು ತೆಗೆಯೋದಕ್ಕೆ ಅಂತ ಕೇಳ್ತಾ ಇದ್ದಾರೆ. ಆಕ್ಸಾಲಿಕ್ ಆಸಿಡ್ ದ್ರಾವಣ ಬಳಕೆ ಮಾಡಲಾಗುತ್ತೆ. ಸರ್, ಟೊಮ್ಯಾಟೊ ಮತ್ತು ಪಾಲಕ್ ಸೊಪ್ಪಲ್ಲಿ ಕಂಡು ಬರುತ್ತಲ್ವಾ? ಹೌದು, ಟೊಮ್ಯಾಟೊ ಪಾಲಕ್ ಸೊಪ್ಪಲ್ಲಿ ಆಕ್ಸಾಲಿಕ್ ಆಸಿಡ್ ದ್ರಾವಣ ಕಂಡು ಬರುತ್ತೆ. ಹಾಗಂತ ಟೊಮ್ಯಾಟೊ ಪಾಲಕ್ ಸೊಪ್ಪು ಯೂಸ್ ಮಾಡಲ್ಲ. ಪಾರದರ್ಶಕವಾಗಿರುವ ಫ್ಲೂಯಿಡ್ ದ್ರವ ಸಿಗುತ್ತೆ, ಅದನ್ನು ಬಳಕೆ ಮಾಡಬಹುದು ರಸ್ಟ್ ಸ್ಟೈನ್ಸ್ ರಿಮೂವ್ ಮಾಡೋದಕ್ಕೆ. H2C2O2 ಆಗಿರುತ್ತೆ ಆಕ್ಸಾಲಿಕ್ ಆಮ್ಲ. ಎಲ್ಲ ಆಸಿಡ್ ಅಲ್ಲಿ ಕಾಮನ್ ಆಗಿ ಕಂಡುಬರುವ ಎಲಿಮೆಂಟ್ ಯಾವುದು ಅಂತ ಎಕ್ಸಾಂಪಲ್ ಒಂದ್ಸಲ ಪ್ರಶ್ನೆ ಕೇಳಿದ್ದಾರೆ. ಎಲ್ಲ ಆಮ್ಲಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಧಾತು ಹೈಡ್ರೋಜನ್ ಆಗಿರುತ್ತೆ. ಕರ್ಡ್ ಈಸ್ ಸೋರ್ ಡ್ಯೂ ಟು ಪ್ರೆಸೆನ್ಸ್ ಆಫ್. ಹಾಲು ಹುಳಿಯಾಗಿರುತ್ತೆ, ಕಾರಣ ಅದರಲ್ಲಿ ಯಾವ ಆಮ್ಲ ಕಂಡುಬರುತ್ತೆ? ಟಾರ್ಟಾರಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಬಾಡಿಲಿ ವಿಟಮಿನ್ ಎ ಉತ್ಪಾದನೆ ಮಾಡಲ್ಲ, ತಿನ್ನೋ ಆಹಾರದ ಮೂಲಕ ಪಡ್ಕೊಳ್ತಾ ಇದೀವಿ. ಟಾರ್ಟಾರಿಕ್ ಆಮ್ಲ ಎಲ್ಲಿ ಕಂಡು ಬರುತ್ತೆ? ಹುಣಸೆ ಹಣ್ಣು, ಟ್ಯಾಮರಿಂಡ್, ಗ್ರೇಪ್ಸ್ ದ್ರಾಕ್ಷಿ ಹಾಗೂ ಮಾವಿನಕಾಯಿ, ಅನ್ರೈಪ್ ಮ್ಯಾಂಗೋದಲ್ಲಿ ಕಂಡುಬರುತ್ತೆ. ಲ್ಯಾಕ್ಟಿಕ್ ಆಮ್ಲ ಮೊಸರಿನಲ್ಲಿ ಕಂಡುಬರುತ್ತೆ ಹಾಗೂ ಹಾಲು ಒಡೆದೋಗಿದ್ರೆ ಹಾಳಾಗಿದ್ರೆ ಅಲ್ಲಿ ಕೂಡ ಕಂಡುಬರುತ್ತೆ. ಲ್ಯಾಕ್ಟೋಬ್ಯಾಸಿಲಸ್ ಅಸಿಡೋಫಿಲಸ್ ಹಾಲನ್ನ ಮೊಸರ ಕನ್ವರ್ಟ್ ಮಾಡುವ ಬ್ಯಾಕ್ಟೀರಿಯಾ ಆಗಿರುತ್ತೆ. ಅಸಿಟಿಕ್ ಆಮ್ಲ ವಿನೆಗರಲ್ಲಿ ಕಂಡುಬರುತ್ತೆ, ವಿನೆಗರ್ನಲ್ಲಿ. ಆಕ್ಸಾಲಿಕ್ ಆಮ್ಲ ಟೊಮ್ಯಾಟೊ ಹಾಗೂ ಸ್ಪಿನಾಚ್ ಪಾಲಕ್ ಸೊಪ್ಪಲ್ಲಿ ಕಂಡುಬರುತ್ತೆ, ಟೊಮ್ಯಾಟೊ ಸ್ಪಿನಾಚ್ನಲ್ಲಿ ಕಂಡುಬರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಬಯೋಮಾಲಿಕ್ಯೂಲ್ ಆನ್ ಅರ್ತ್? ಭೂಮಿಯಲ್ಲೇ ಹೇರಳವಾಗಿರುವಂತಹ ಜೈವಿಕ ಕಣ ಯಾವುದು ಅಂತ ಕೇಳ್ತಾ ಇದ್ದಾರೆ. ಲಿಪಿಡ್ ಕೊಬ್ಬು, ಪ್ರೋಟೀನ್, ವೈಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾ ಇದ್ದಾರೆ. ಭೂಮಿಯಲ್ಲೇ ಹೇರಳವಾಗಿರುವಂತಹ ಜೈವಿಕ ಕಣ ಯಾವುದು ಆಗಿದೆ? ಅರ್ಥಲ್ಲ ಅಬಂಡೆಂಟ್ ಆಗಿರುವಂತಹ ಎಲಿಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಶಕ್ತಿ ನೀಡುವ ಪೋಷಕಾಂಶ ನಮಗಿದು ದೇಹಕ್ಕೆ ಅತಿ ಅವಶ್ಯಕ. ಇದನ್ನ ಸ್ಟಾಫ್ ಆಫ್ ಲೈಫ್ ಅಂತ ಕೂಡ ಕರೀತಾರೆ. ಕಾರ್ಬೋಹೈಡ್ರೇಟ್ ಅನ್ನ ಸ್ಟಾಫ್ ಆಫ್ ಲೈಫ್ ಅಂತ ಕೂಡ ಕರೆಯಲಾಗುತ್ತೆ. ಲ್ಯಾಕ್ಟೋಸ್ ಯಾವುದರ ಡೈಸ್ಯಾಕರೈಡ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಗ್ಲೂಕೋಸ್, ಗ್ಯಾಲಕ್ಟೋಸ್, ಗ್ಲೂಕೋಸ್, ಫ್ರಕ್ಟೋಸ್, ಗ್ಲೂಕೋಸ್, ನನ್ ಆಫ್ ದ ಅಬೋವ್. ಗ್ಲೂಕೋಸು, ಫ್ರಕ್ಟೋಸು, ಮಾನೋಸು, ರೈಬೋಸು, ಗ್ಯಾಲಕ್ಟೋಸು ಇದೆಲ್ಲ ಮೊನೊಸ್ಯಾಕರೈಡ್ಗಳು. ಎರಡು ಮೊನೊಸ್ಯಾಕರೈಡ್ಗಳು ಜೊತೆಯಲ್ಲಿ ಸೇರಿದ್ರೆ ಡೈಸ್ಯಾಕರೈಡ್ ಫಾರ್ಮೇಷನ್ ಆಗುತ್ತೆ. ಮೊನೊಸ್ಯಾಕರೈಡು, ಡೈಸ್ಯಾಕರೈಡ್ ಇದೆಲ್ಲ ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್ ಅಡಿಯಲ್ಲಿ ಬರುತ್ತೆ, ಸರಳ ಕಾರ್ಬೋಹೈಡ್ರೇಟ್ ಅಡಿಯಲ್ಲಿ. ಗ್ಲೂಕೋಸ್ ಹಾಗೂ ಗ್ಯಾಲಕ್ಟೋಸ್ ಅಂದ್ರೆ ಲ್ಯಾಕ್ಟೋಸ್ ಆಗಿರುತ್ತೆ. ಗ್ಲೂಕೋಸ್, ಗ್ಯಾಲಕ್ಟೋಸ್, ಲ್ಯಾಕ್ಟೋಸ್ ಆಗಿರುತ್ತೆ. ಗ್ಲೂಕೋಸ್ ಮತ್ತು ಫ್ರಕ್ಟೋಸು ಸುಕ್ರೋಸ್, ಟೇಬಲ್ ಶುಗರು, ನಿಮ್ಮ ಮನೆಯಲ್ಲಿ ಸಕ್ಕರೆ ಯೂಸ್ ಮಾಡ್ತೀವಲ್ವಾ ಅದು ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್ ಆಗಿರುತ್ತೆ. ಇನ್ನು ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಅಂದ್ರೆ ಮಾಲ್ಟೋಸ್ ಆಗಿದೆ. ಗೋಧಿ, ಬಾರ್ಲಿ, ಬಿಯರ್, ಪೊಟ್ಯಾಟೊ ಇಂಥ ಕಡೆ ಎಲ್ಲ ಕಂಡು ಬರುತ್ತೆ. ಮಾಲ್ಟೋಸ್ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್ ಆಗಿರುತ್ತೆ. ಓಕೆ.